ಇನ್ನು 18 ವರ್ಷಗಳ ಬಳಿಕ ರಾಮನಗರದ ಹೆಸರು ಬದಲಾವಣೆ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳ ನೇಮ್ ಬೋರ್ಡ್ಗಳಲ್ಲೂ ಕೂಡ ಬದಲಾವಣೆ ಕಂಡು ಬರ್ತಾ ಇದೆ. ಸರ್ಕಾರಿ ಕಚೇರಿಗಳ ನೇಮ್ ಬೋರ್ಡ್ಗಳಲ್ಲಿ ಚೇಂಜ್, ಜಿಲ್ಲೆ ಹೆಸರು ಬದಲಾಯಿಸಿದಂತ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದಷ್ಟು ಬೋರ್ಡ್ಗಳಲ್ಲಿ ಈಗ ಕಾಣಿಸ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಬೋರ್ಡ್ನಲ್ಲಿ ಜಿಲ್ಲೆಯ ಹೆಸರು ಅಧಿಕೃತವಾಗಿ ಈಗ ಬದಲಾವಣೆ ಆಗಿದೆ. ರಾಮನಗರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಸೊ ಒಂದಷ್ಟು ಬೋರ್ಡ್ಗಳನ್ನು ಕೂಡ ನೀವು ಗಮನಿಸಬಹುದು. ಮುಖ್ಯವಾಗಿ ನಾವೀಗ ನೋಡ್ತಾ ಇರೋದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಬೋರ್ಡನ್ನು, ಹೊಸ ಬೋರ್ಡನ್ನು ಈಗ ನಾವು ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಬೋರ್ಡ್ಗಳ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಮನ ಹೆಸರಿನಿಂದ ಕರೆಯಲ್ಪಡ್ತಿದ್ದಂಥ ರಾಮನಗರ ಜಿಲ್ಲೆಯ ಹೆಸರು ಮರುನಾಮಕರಣಗೊಂಡಿದೆ. ಸಾಕಷ್ಟು ಅಗ್ಗಜಗ್ಗಾಟದ ನಡುವೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ರಾಮನಗರ ಜಿಲ್ಲೆಯನ್ನ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ ಅಧಿಕೃತವಾಗಿ ಆದೇಶವನ್ನು ಕೂಡ ಮಾಡಲಾಗಿದೆ. ಈ ನಡುವೆ ಹೆಸರು ಬದಲಾವಣೆ ಆಗ್ತಿದ್ದಂತಾನೆ ಜಿಲ್ಲೆಯಾದ್ಯಂತ ಕೆಲವೊಂದಿಷ್ಟು ಸರ್ಕಾರಿ ಕಚೇರಿಗಳ ನಾಮಫಲಕದಲ್ಲೂ ಕೂಡ ಏಕಾಏಕಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ರಾಮನಗರ ಹೆಸರು ಇದೀಗ ನಿನ್ನೆ ನಡೆದಂತ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸಾಕಷ್ಟು ಅಗ್ಗಜಗ್ಗಾಟ ಇತ್ತು. 2007ರಲ್ಲಿ ರಾಮನಗರ ಜಿಲ್ಲೆ ಉದಯ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೇರ್ಪಡಿಸಿ 4 ತಾಲೂಕುಗಳನ್ನು ಸೇರಿಸಿ 2007 ಆಗಸ್ಟ್ 23ರಂದು ರಾಮನಗರ ಜಿಲ್ಲೆಯನ್ನ ಹೊಸ ಜಿಲ್ಲೆಯನ್ನಾಗಿ ಮಾಡಲಾಗುತ್ತೆ. ಬರೋಬ್ಬರಿ 18 ವರ್ಷಗಳ ನಂತರ ರಾಮನಗರ ಜಿಲ್ಲೆಯ ಹೆಸರು ಕೂಡ ಬದಲಾವಣೆಯಾಗಿದೆ. ಇನ್ನು ಮುಂದೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿರುವಂಥದ್ದು. ನಿನ್ನೆ ಸರ್ಕಾರ ಅಧಿಕೃತವಾಗಿ ಆದೇಶ ಮಾಡಿದೆ. ಸರ್ಕಾರ ಆದೇಶ ಮಾಡಿದ ನಂತರದಲ್ಲಿ ರಾಮನಗರದಲ್ಲಿರುವಂಥ ಕೆಲವೊಂದಿಷ್ಟು ಕಚೇರಿಗಳಲ್ಲಿ ಇರುವಂತಹ ನಾಮಫಲಕದಲ್ಲೂ ಕೂಡ ಹೆಸರು ಬದಲಾವಣೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಪಕ್ಕದಲ್ಲಿರುವಂಥ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೇಮ್ ಬೋರ್ಡಲ್ಲೂ ಕೂಡ ರಾಮನಗರ ಜಿಲ್ಲೆ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಈ ಕಂದಾಯ ಭವನದ 3ನೇ ಮಹಡಿಯಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಇದೆ. ಈ ಹಿಂದೆ ಈ ಬೋರ್ಡ್ನಲ್ಲಿ ರಾಮನಗರ ಜಿಲ್ಲೆ ಅಂತ ಮೆನ್ಷನ್ ಮಾಡಲಾಗ್ತಿತ್ತು. ಇದೀಗ ಹೆಸರನ್ನು ಬದಲಾವಣೆ ಮಾಡಿದಂಥ ಹಿನ್ನೆಲೆಯಲ್ಲಿ 3ನೇ ಮಹಡಿ ಕಂದಾಯ ಭವನ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೂ ಕೂಡ ಅಳವಡಿಸಿರುವಂಥದ್ದು. ಕೇವಲ ಇದೊಂದು ಕಚೇರಿಯ ನೇಮ್ ಬೋರ್ಡಲ್ಲಿ ಮಾತ್ರ ಅಲ್ಲ, ಇಂದಿನಿಂದ ಸಾಕಷ್ಟು ಕಚೇರಿಗಳಾಗಿರ್ಬೋದು, ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಬೇರೆ ಬೇರೆ ಕಚೇರಿಗಳ ನೇಮ್ ಬೋರ್ಡಲ್ಲೂ ಕೂಡ ರಾಮನಗರ ಜಿಲ್ಲೆಯ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೂ ಕೂಡ ಅಳವಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕಡೆ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮರುನಾಮಕರಣ ಮಾಡಿರೋದಕ್ಕೂ ಕೂಡ ಸಾಕಷ್ಟು JDS ಮತ್ತು BJP ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಕಳಿಸಿದಂಥ ಹೆಸರಿನ ಪ್ರಸ್ತಾವನೆಯನ್ನು ಕೂಡ ತಿರಸ್ಕಾರ ಮಾಡಿದೆ. ಈ ನಡುವೆ ಕೂಡ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನೆ ಸಚಿವ ಸಂಪುಟದಲ್ಲಿ ಈ ತೀರ್ಮಾನವನ್ನು ಮಾಡಿರುವಂಥದ್ದು. ಸ್ವತಃ DCM DK ಶಿವಕುಮಾರ್ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ BJP JDS ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ನಡುವೆ ರಾಮನಗರ ಜಿಲ್ಲೆಯಾದ್ಯಂತ ನೇಮ್ ಬೋರ್ಡ್ಗಳಲ್ಲಿ ಇದ್ದಂಥ ರಾಮನಗರ ಜಿಲ್ಲೆಯ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೂ ಕೂಡ ಅಳವಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಬೆಂಗಳೂರು ದಕ್ಷಿಣ.